ಬೆಸ್ಕಾಂ ಇಲ್ವಾ? ಬೆಸ್ಕಾಂ ಯಾರು ಹೇಳಿಲ್ಲ. ಸಿಕ್ಕಾಪಟ್ಟೆ ಅಲ್ಲ, ಇಷ್ಟು ಫ್ಲಕ್ಚುಯೇಷನ್ ದೊಡ್ಡ ಅಫಿಷಿಯಲ್ ಏರಿಯಾದಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಇಲ್ಲ ಸರ್. ದಿನಕ್ಕೆ 10 ಸಾರಿ ತೆಗಿತಾನೆ. ಹಾ. ನಮ್ದು ಅಪಾರ್ಟ್ಮೆಂಟ್ಗಳಲ್ಲಿ ಜನರೇಟರ್ ಇದರಿಂದ ನಾವು ಬಚಾವಾಗಿದ್ವಿ. ಇಲ್ಲ ಅಂತ ಹೇಳಿದ್ರೆ ಅವಸ್ಥೆ ಬಿಡಬೇಕಿತ್ತು ನಾವು. ಹಾ. ತುಂಬಾ ವರ್ಸ್ಟ್ ಸಿಚುವೇಶನ್. ನೀವೆಲ್ಲ ಹೋಗಿ ನೀವು ಯಾವ ಊರು? ಮೂಲತಃ ಮಂಗಳೂರು. ನಾವು ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ವಿ. ನಿಮ್ದು ಯಾವ ಊರು? ನಂದು ಉಡುಪಿ. ಉಡುಪಿಯಾ? ಉಡುಪಿಯಲ್ಲಿ ಉಡುಪಿ ಇದ್ರಿ ಒಂದು ವಿಲೇಜ್ ಪಡುಬಿದ್ರಿ ಅಂತ. ಮುಂಚೆ ಪಡುಬಿದ್ರಿ ಗೊತ್ತು. ಇಲ್ಲ ಇಲ್ಲೇ ಇರೋದ ಈಗ ನೀವು? ನಾನು ಇರೋದು ಶ್ರೀರಾಮ್ ಸುಹಾನ್. ಅದು ಹೌದಾ? ಮನೆ ಹತ್ರನೂ ಹಂಗೇನಾ? ಅಲ್ಲಿ ಮನೆಯಲ್ಲೇ ಪ್ರಾಬ್ಲಮ್ ಇದು. ಎಲ್ಲ ಕಡೆ ಇದೇ ಪ್ರಾಬ್ಲಮ್. ಎಷ್ಟು ಕೊಡ್ತಾ ಇದೀರಾ ನೀವು ಬಾಡಿಗೆ ಮನೆಗೆ? ಬಾಡಿಗೆ ಅಲ್ಲ, ನಂದು ಸ್ವಂತ. ಓನ್ ತಗೊಂಡಿದ್ದೀರಾ? ಎಷ್ಟು ಕೊಟ್ಟು ತಗೊಂಡಿದ್ದೀರಾ ನೀವು ಅದನ್ನ? ನಾವು ಕೊಡುವಾಗ 65 ಲಕ್ಷ. 4-5 ವರ್ಷ ಮುಂಚೆ. ಅಯ್ಯೋ, 4-5 ವರ್ಷದಿಂದ 65 ಲಕ್ಷ ಕೊಟ್ಟು ಮನೆ ತಗೊಂಡು ಇಲ್ಲಿ ನೋಡಿದ್ರೆ ಇಂತ ನೋಡಿ ಅವಸ್ಥೆ ನೋಡಿ. ಸ್ಲಮ್ಗಿಂತ ಕಡೆ ಆಗ್ಬಿಡಿದೆ ಇಲ್ಲಿ. ಎಕ್ಸೆಸ್ ರೋಡ್ ಸ್ಲಮ್ ಏರಿಯಾಗಳು ಇರ್ತಾವಲ್ಲ ಅದಕ್ಕಿಂತ ಕಡೆ ಆಗ್ಬಿಡಿದೆ ಇಲ್ಲಿ. ಇಲ್ಲಿ ನಮ್ಗೆ ಕವರ್ ಮಾಡೋ ನಮ್ಮ ಮೈನ್ ಪಾಯಿಂಟ್ ಅದು. ಅದಕ್ಕೆ ನೀವು ಒಂದು 2 ನಿಮಿಷ ಆ ಕಡೆ ಬಂದ್ರೆ ನೋಡಿ ಕಲ್ಲು ಹಾಕ್ಬಿಟ್ಟು ಬನ್ನಿ, ಹೆಂಗೆ ಬನ್ನಿ. ಇವನು ಅಲ್ಲಿ ಕಲ್ಲು ಒಂದೇ ಹಾಕಿದ್ದಾರೆ. ನಿಮಿಷ ಇರಿ. ಮಾತಾಡದೇ ಇರೋರು 4 ಜನ ಅಲ್ಲಿ ಬನ್ನಿ ಹೇಳ್ತೀರಿ. ಬನ್ನಿ ಇಲ್ಲಿ ತೋರ್ಸೋಣ. ಬನ್ನಿ. ಎಲ್ಲ ಇದೇ ಏರಿಯಾದವ್ರ ನೀವು? ಕನ್ನಡ ಬರಲ್ಲ? ಬರುತ್ತಾ? ಬನ್ನಿ ಬನ್ನಿ ಬನ್ನಿ. ಸೂರ್ಯವಂಶಿ ಲೇಔಟ್ ಸರ್, ಇಲ್ಲಿಂದ ಸ್ಟಾರ್ಟ್. ನಾವು ಹೆಚ್ಚು ಕಮ್ಮಿ ಇಲ್ಲಿ ನಾವೆಲ್ಲ 12-13 ವರ್ಷದಿಂದ ಇದೀವಿ, ಇಲ್ಲಿ ವಾಸ ಇದೀವಿ. ನಾವು ಯೂಸ್ ಮಾಡ್ತೀವಿ ಮೇನ್ ರೋಡ್ ಇದು. ಇಲ್ಲಿ ಸಿಮೆಂಟ್ ಕಲ್ಲು ಹಾಕಿದಾರಲ್ಲ ಇಲ್ಲಿ, ಇದು ಇದೇನಾಯ್ತು ಸ್ಟ್ರೈಟ್ ಹೋಗ್ತಾ ಇದ್ರಿ ನೀವು? ಸ್ಟ್ರೈಟ್ ಹೋಗ್ತಾ ಇದ್ರಿ, ದೊಡ್ಡಬಳ್ಳಾಪುರ ರಸ್ತೆ ಆಮೇಲೆ ಹೋಗ್ತಿದ್ವಿ ನಾವು. ಇದೇನಾಯ್ತಂದ್ರೆ ಈಗ ಒಂದು 7 ವರ್ಷದ ಕೆಳಗಡೆ ಒಬ್ಬ ಲೋಕಲ್ ಪ್ರೈವೇಟ್ ಪಾರ್ಟಿ ಬಂದ್ಬಿಟ್ಟು ಇದು ನನ್ ಜಾಗ ಅನ್ಬಿಟ್ಟು ಬ್ಲಾಕ್ ಮಾಡ್ಕೊಂಡ್ರು. ಅವಾಗ ಬ್ಲಾಕ್ ಮಾಡ್ಕೊಂಡ್ಮೇಲೆ ನಾವು MLA ಹತ್ರ ಹೋದಾಗ MLA ಅವರು ಈ ಸಿಮೆಂಟ್ ರೋಡ್ ನ ನಮಗೆ ಮಾಡಿಸ್ಕೊಟ್ಟಿದ್ದಾರೆ. ಇದನ್ನ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರ್ಲಿ ಅನ್ಬಿಟ್ಟು ಈ ರೋಡ್ ಮಾಡಿಸ್ಕೊಟ್ರು. ಆಮೇಲೆ ನಾವು ಅಲ್ಲ ನೋಡಿ, ಅದು ದೃಶ್ಯದಲ್ಲಿ ನೋಡ್ತಾ ಇದೀರಾ, ಅದು ಏಕಾಏಕಿ ಆತರ ಬ್ಲಾಕ್ ಆಗ್ಬಿಟ್ರೆ ಹೌದು ಸ್ಟ್ರೈಟ್ ಹೋಗಿ ನೋಡಿ. ಸ್ಟ್ರೈಟ್ ಆಗಿ ರೋಡ್ ನೋಡಿ ಹಿಂಗೆ ನಾವು ಬರ್ತಾ ಇದೀವಲ್ಲ, ಇದು ಸ್ಟ್ರೈಟ್. ವೀಕ್ಷಕರೇ, ನೀವೇನ್ ಗಮನಿಸ್ತಾ ಇದೀರಿ ನೋಡಿ. ಈಗ ನಾನ್ ಬಂದೆ, ನಾನು ಹಿಂಗ್ ಹೋಗ್ಬೇಕು ನೋಡಿ. ಹೆಂಗ್ ಹೋಗ್ಬೇಕು? ಹಿಂಗ್ ಹೋಗ್ಬೇಕು. ಇಲ್ಲಿ ಯಾರೋ ಒಬ್ರು ಬಂದ್ರು, ಈ ಜಾಗ ನಂದು ಅಂತ ಹೇಳಿದ್ರು, ಸರಿಯಾ? ಆಮೇಲೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಟ್ರು ಇವರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಈ ಕಡೆ ವ್ಯವಸ್ಥೆ ಮಾಡ್ಕೊಟ್ರು. ಸರಿ, ಮಾಡ್ಕೊಟ್ರು. ಆಮೇಲೆ ಮುಂದೇನಾಯ್ತು? ಅದಾದ್ಮೇಲೆ ನಾವು ಈಗ ನಮ್ಮ MLA ಸನ್ಮಾನ್ಯ MLA ವಿಶ್ವನಾಥ್ ಅವರ ಜೊತೆ ಹೋಗಿ ಬಹಳ ಒಂದು ಹೆಚ್ಚು ಕಮ್ಮಿ 6 ವರ್ಷದಿಂದ ಅವ್ರನ್ನ ರೆಗ್ಯುಲರ್ ಆಗಿ ಭೇಟಿ ಮಾಡಿ ಇದಕ್ಕೆ ನಮ್ಗೊಂದು ಸೊಲ್ಯೂಷನ್ ಕೊಡಿ ಅಂತ ಕೇಳಿದೀವಿ. ಅವ್ರ ಸ್ಟಾರ್ಟಿಂಗ್ ಏನಂದ್ರು ಅಂತಂದ್ರೆ, ಇದು ನೋಡಿ, ಫಸ್ಟ್ ಆಫ್ ಆಲ್ ಇದು ಮ್ಯಾಟರ್ ಕೋರ್ಟ್ ಅಲ್ಲಿ ಇದೆ, ಮ್ಯಾಟರ್ ಲಿಟಿಗೇಷನ್ ಅಲ್ಲಿ ಇದೆ. ಬಟ್ ಇವ್ರು ಯಾರು ಪ್ರೈವೇಟ್ ಪಾರ್ಟಿ ಬ್ಲಾಕ್ ಮಾಡಿದ್ರಲ್ಲ ಅವಾಗ್ಲೂ ಮ್ಯಾಟರ್ ಲಿಟಿಗೇಷನ್ ಕೋರ್ಟ್ ಅಲ್ಲೇ ಇತ್ತು. ಸೊ ಅವರು ಬಂದು ಇದನ್ನ ಬ್ಲಾಕ್ ಮಾಡಿದ್ವಿ, ಅದು ಗೈರ್ ಕಾನೂನಿ ಕೆಲಸನೇ ಅದು. ಯಾಕಂದ್ರೆ ಮ್ಯಾಟರ್ ಕೋರ್ಟ್ ಅಲ್ಲಿ ಇರುವಾಗ ಯಾರು ಏನು ಮಾಡಂಗಿಲ್ಲ, ಯಾವ ಪಾರ್ಟಿನೂ ಲ್ಯಾಂಡ್ ನ ಮುಟ್ಟಬಾರದು. ಸೊ ನಾವು MLA ಅವ್ರನ್ನ ಕೇಳ್ತಿರೋದು ಇಷ್ಟೇನೆ, ನಿಮ್ಮ ಚುನಾವಣಾ ಕ್ಷೇತ್ರದಲ್ಲಿ ಈ ತರ ಒಂದು ಗೈರ್ ಕಾನೂನಿ ಕೆಲಸ ನಡೆದಿದೆ. ನಾವಾಗ ಅವ್ರನ್ನ ಕೇಳಿದಾಗ ಮ್ಯಾಟರ್ ಕೋರ್ಟ್ ಅಲ್ಲಿ ಇದೆ, ಏನು ಮಾಡಲ್ಲ ಅಂತಾರೆ. ಆದ್ರೆ ಅವರು ಇದನ್ನ ಬ್ಲಾಕ್ ಮಾಡಿದಾಗ ಇನ್ನೊಬ್ರು ಲೋಕಲ್ ಪ್ರೈವೇಟ್ ಪಾರ್ಟಿ ಅವಾಗ್ಲೂ ಮ್ಯಾಟರ್ ಕೋರ್ಟ್ ಅಲ್ಲೇ ಇತ್ತು. ಸೊ ಬ್ಲಾಕ್ ಮಾಡಿದವ್ರಿಗೆ ಒಂದ್ ಕಾನೂನು, ನಮಗೆ ಒಂದ್ ಕಾನೂನು ಯಾಕೆ? ಎಲ್ರಿಗೂ ಒಂದೇ ಕಾನೂನು ಇರಬೇಕು. ನಾವ್ ಇದನ್ನ ತೆರವು ಮಾಡ್ಕೊಳ್ಳಿ ಅಂತ MLA ಅವ್ರ ಹತ್ರ ನಾವು ಮನವಿ ಕೊಟ್ಟಿದೀವಿ. ಅವರು ಆಶ್ವಾಸನೆ ನೀಡಿದ್ದಾರೆ, ಮಾಡ್ಕೊಡ್ತೀವಿ. 6 ವರ್ಷದಿಂದ 6-7 ವರ್ಷದಿಂದ ಆಶ್ವಾಸನೆ ಅಂದ್ರೆ ಅದೇ, ಅದು ಆಶ್ವಾಸನೆ ಅಂತ. ಆಶ್ವಾಸನೆ ನೀಡಿದ್ದಾರೆ. ವಾಸನೆ ಬರ್ತದೆ. ಸರಿ ಆಯ್ತದೆ, ಸರಿ ಆಯ್ತದೆ. ಸೊ ಇವತ್ತಿನ ದಿನ ಪರಿಸ್ಥಿತಿ ನೀವೇ ನೋಡ್ತಾ ಇದ್ದೀರಾ. ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ಳೋದು. ನಮ್ಗೆ ಮೇನ್ ಪ್ರಾಬ್ಲಮ್ ಇದೇನೆ, ಇದೊಂದು ಪ್ರಾಬ್ಲಮ್ ಸಾಲ್ವ್ ಆದ್ರೆ ನಮ್ಗೆ ಇಲ್ಲಿ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ಸೌಕರ್ಯ ಆಗುತ್ತೆ. ಈಗ ಇದು ಪ್ರೈವೇಟ್ ಜಾಗ ಅಂತಂದ್ಮೇಲೆ ನಾವು ಇದನ್ನ ಪ್ರಶ್ನೆ ಮಾಡಕ್ ಬರೋದಿಲ್ಲ. ಕೋರ್ಟ್ ಇಂದ ಆರ್ಡರ್ ಆಗಿಲ್ಲ. ಅವ್ರದೇ ಜಾಗ ಅನ್ನೋದಕ್ಕೆ ಸಾಕ್ಷಿ ಇದೆಯಾ? ಇಲ್ಲ. ಕೋರ್ಟ್ ಇಂದ ಆರ್ಡರ್ ಆದ್ಮೇಲೆ ಕೋರ್ಟ್ ಆರ್ಡರ್ ಏನಾಗುತ್ತೆ, ಅದಕ್ಕೆ ತಲೆಬಾಗೋದು ನಮ್ಮ ಕರ್ತವ್ಯ. ಕೋರ್ಟ್ ಆರ್ಡರ್ ಆಗೋ ತನಕ ಕೋರ್ಟ್ ಹೋದಾಗ ಏನಿತ್ತು ಕಂಡೀಷನ್, ಆ ಕಂಡೀಷನ್ ತಂದ್ಕೊಡ್ಬೇಕು ನಮ್ಗೆ. ಅದೊಂದೇ ನಮ್ಗೆ MLA ಅವರಲ್ಲಿ ಮನವಿ. ಬಿಟ್ರೆ ನೆಕ್ಸ್ಟ್ ಈ ರೋಡ್ಗಳು ಬೆದ್ನ ಆಡ್ತಾ ಇದೆ. ಏನ್ ಸರ್ ನಿಮ್ಮ ಹೆಸರು? ಬದ್ರಿನಾಥ್ ಅಂತ. ಬದ್ರಿನಾಥ್ ಅವರೇ ಹೇಳಿ. ಹಾಸನದವರು. ಅಲ್ಲಿ 12 ವರ್ಷ ಆಯ್ತು. ಅಲ್ಲಿ ಗಂಡಸಿ ಅಂತ ಊರು. ಇಲ್ಲಿಗೆ ಬಂದು ನಾವು 12 ವರ್ಷ ಆಯ್ತು. DS Max ಅಪಾರ್ಟ್ಮೆಂಟ್ ಅಲ್ಲಿ ಮನೆ ತಗೊಂಡು ಇಲ್ಲೇ ಇದೀವಿ. ಬಂದಾಗ್ಲಿಂದಲೂ ಸರಿಯಾದ ರೋಡಿನ ವ್ಯವಸ್ಥೆ, ಮೊದಲನೇದಾಗಿ ಸ್ವಲ್ಪ ಕಡೆ ಬನ್ನಿ. ರೋಡಿನ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ಇಲ್ಲಿ ಸುಮಾರು 6-7 ಅಪಾರ್ಟ್ಮೆಂಟ್ಗಳಿವೆ, ಎಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು. ಈಗ ನಿಮಗೆ ತಿಳಿಸಿರುವಂಗೆನೆ 2000 ಜನಕ್ಕಿಂತ ಇನ್ನೂ ಜಾಸ್ತಿ ಇದ್ದಾರೆ. 3000 ಮೇಲೆ ಇದೆ. 3000 ಮೇಲೆ ಇದ್ದಾರೆ ಜನ. ಮತ್ತೆ ಇತ್ತೀಚೆಗಂತೂ ಇವರೆಲ್ಲ ಸ್ಕೂಲ್ಗೆ ಹೋಗುವಂತ ಮಕ್ಕಳುಗಳು ಇದೇ ರೋಡಲ್ಲಿ ಹೋಗ್ಬೇಕು, ವ್ಯಾನ್ಗಳೆಲ್ಲ ಇಲ್ಲೇ ಬರ್ಬೇಕು. ಈಗ ನೀವು ಕಾಣುವಂಗೆ ಈಗ ಬಸ್ಗಳು ಎಷ್ಟು ಹೋಗ್ತಾ ಇದ್ದಾನೆ. ಈಗ ಹೋಗ್ತಿರೋದ್ರಲ್ಲಿ ಏನೋ ನಮ್ಮ ಅದೃಷ್ಟ ಅನ್ಸುತ್ತೆ, ಯಾರಿಗೂ ಅನಾಹುತಗಳಾಗಿಲ್ಲ. ಯಾರೋ ಬಿದ್ದು ಬಿದ್ದಾಗಿರೋದಾಗಿದೆ. ಯಾರೋ ತೋರಿಸ್ತಾರೆ, ದೊಡ್ಡ ಅನಾಹುತಗಳಾಗಿಲ್ಲ.
ದೊಡ್ಡ ಅನಾಹುತ ಆಗದ್ರಲ್ಲೂ ಏನು ಸದ್ಯದಲ್ಲೇ ಅದೇ ಆಗುತ್ತೆ ಇಲ್ಲ. ಅನ್ನೋ ಇದು ಜಾಸ್ತಿ ದೂರ ಇಲ್ಲ. ಮೇನ್ ಪಾಯಿಂಟ್ ಸಾರ್ ಹೇಳೋದ್ರ ಜೊತೆಗೆ ಇವತ್ತಿನ ದಿನ ಹೆಚ್ಚು ಕಮ್ಮಿ 2,500-3,000 ಜನ ಇದಾರೆ ಇಲ್ಲಿ. ಇವತ್ತಿನ ದಿನ ಯಾವ್ದಾದ್ರು ತುರ್ತು ವಾಹನಗಳು ಇಲ್ಲಿಂದ ಬರಬೇಕು ಅಂತಂದ್ರೆ ಫೈರ್ ಬ್ರಿಗೇಡ್ ಆಗ್ಲಿ ಆಂಬುಲೆನ್ಸ್ ಆಗ್ಲಿ ನೀವೇ ನೋಡಿದಿರ ರೋಡ್ ಕಂಡೀಷನ್ ಬರಕ್ ಆಗಲ್ಲ. ಟೈಮ್ ಕರೆಕ್ಟ್ ಆಗಿ ಬರಕ್ ಆಗದೆ ಇದ್ರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರ ನಮ್ಗೆ ಏನ್ ಮಾಡ್ಕೊಡ್ಬೇಕು? ಅಟ್ಲೀಸ್ಟ್ ಒಂದು ಬೇಸಿಕ್ ಒಳ್ಳೆ ರೋಡ್ ಆರು ಬೇಕಾನೆ ನಮ್ಗೆ. ಇವರೆಲ್ಲ ನಿಮಗೆ ಸಾವಿರಾರು ಗಟ್ಟಲೆ ಟ್ಯಾಕ್ಸ್ ಕಟ್ತಾ ಇದಾರೆ, ಇವರಿಗೆ ನೀವು ಮಾಡ್ಕೊಡಕ್ ಆಗ್ತಿಲ್ಲ. ನೋಡಿ. ನನ್ನ ಪ್ರಶ್ನೆ ಅದೇ. ಹೇಳಿ ಸರ್, ಹೇಳ್ತೇವೆ. ನಾನು ಹೇಳ್ತಾ ಇರೋದು ಕಾನೂನು ದೃಷ್ಟಿಲಾದ್ರೂ ಇದನ್ನ ಮಾಡಬಹುದಾ? ಕಾನೂನು ದೃಷ್ಟಿಯಲ್ಲ ರೀ, ಸಾರ್ವಜನಿಕರ ದೃಷ್ಟಿಯಿಂದ ಮಾಡಬೇಕು. ಸಾರ್ವಜನಿಕ ಹಿತಾಸಕ್ತಿ ಇರಬೇಕು, ದೃಷ್ಟಿನಲ್ಲಿ ಜನರ ಮೇಲೆ ಈ ಫಸ್ಟ್ ಆಫ್ ಆಲ್ ರೋಡನ್ನ ಕಾಳಜಿ ಇರಬೇಕು. ಯಾರು ಇದಕ್ಕೆ ಯಾವ ಆಫೀಸರ್ಗಳು MLA ಅವರನ್ನ ದೂರದಲ್ಲ ಅವ್ರ ಪ್ರಯತ್ನ ಅವ್ರು ಮಾಡಿದ್ರು, ಸುಮಾರು ಸಲ ಮಾಡಿ ಇವ್ರನ್ನ ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿದ್ರು, ಯಾರು ಒಪ್ಪಾಗ್ತಾ ಇಲ್ಲ. ಇದು ಕೊನೆಗೆ ಅನಿವಾರ್ಯವಾಗಿ ಇದನ್ನ ಮಾಡ್ಕೊಟ್ರು. ಅವ್ರಿಗೂ ಆ ಜನ ಬೇಕಾದವ್ರೆ, ನಾವು ಬೇಕಾದವ್ರೆ. ಈಗ MLA ಅವ್ರಿಗಿಂತ ಹೆಚ್ಚಾಗಿ ಇಲ್ಲಿ